ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜಾವಿಧಿ ವರ್ಷದ 2ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಈ ಭಾನುವಾರ ಮತ್ತು ಕಳೆದೆರಡು ಭಾನುವಾರಗಳನ್ನು ಗಮನಿಸಿದರೆ ಈ ಕಾಲವನ್ನು ದೈವ ಪ್ರಕಟಣೆಯ ಕಾಲ, ಸೀಸನ್ ಆಫ್ ಎಪಿಫನೀಸ್ ಎಂದು ಕರೆಯಬಹುದು. ದೈವ ದರ್ಶನ, ಮೂರು ರಾಯರ ಹಬ್ಬ, ಅನ್ಯ ಧರ್ಮದವರಿಗೆ ಯೇಸುವೆ ಜಗದ ರಕ್ಷಕ ಎಂದು ಪ್ರಕಟಿಸಿದ ಹಬ್ಬ. ದೀಕ್ಷಾ ಸ್ನಾನದಂದು ಸ್ನಾನಿಕ ಯೋವಾನ ಈತನೇ ಲೋಕದ ಪಾಪಗಳನ್ನು ಪರಿಹರಿಸುವವನು ಎಂದ. ತಂದೆ ದೇವರು ತಮ್ಮ ಪ್ರೀತಿಯ ಮಗ ಎಂದು ಲೋಕಕ್ಕೆ ಪ್ರಕಟಪಡಿಸುತ್ತಾರೆ. ಇಂದಿನ ಶುಭ ಸಂದೇಶ, ಕ್ರಿಸ್ತ ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸುತ್ತಾರೆ. ತಾಯಿಯ ಮರಿಯಳ ಪ್ರೇರಣೆಯ ಮೂಲಕ ಅದ್ಭುತ ಸೂಚಕ ಕಾರ್ಯವನ್ನು ನಡೆಸುತ್ತಾರೆ. ಕ್ರಿಸ್ತನ ದೈವತ್ವವನ್ನು ಅರಿತಿದ್ದ ತಾಯಿ ಮೊದಲ ಅದ್ಭುತಕ್ಕೆ ಸಾಕ್ಷಿಯಾಗುತ್ತಾರೆ. ತನ್ನ ಮಗ 12 ವರ್ಷದವನಿರುವಾಗಲೇ ದೇವಾಲಯದಲ್ಲಿ ಆತನನ್ನು ಸಮರ್ಪಿಸಿದ ತಾಯಿ ಇಂದು ಇಡೀ ವಿಶ್ವಕ್ಕೆ ಆತನ ದೈವತ್ವವನ್ನು ಪರಿಚಯಿಸುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನು ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 62 ವಾಕ್ಯ 1ರಿಂದ 5 ತನಕ ಆಲಿಸುತ್ತೇವೆ. ನಾವು ಬೈಬಲ್ನಲ್ಲಿ ಅನೇಕ ಬಾರಿ ಮದುವೆಯ ಸಂಬಂಧವನ್ನು ಒಡಂಬಡಿಕೆಯ ಸಂಬಂಧಕ್ಕೆ ಹೋಲಿಸಲಾಗಿದೆ. ದೇವರು ಮತ್ತು ದೇವರು ಆಯ್ಕೆ ಮಾಡಿಕೊಂಡ ಜನಾಂಗದ ನಡುವಿನ ಆ ಬಾಂಧವ್ಯವನ್ನು ಮದುವೆಗೆ ಹೋಲಿಸಲಾಗಿದೆ. ಪ್ರಿಯರೇ, ಇಂದಿನ ವಾಚನದಲ್ಲಿ ನಾವು ಕಾಣುವಂತೆ ಹೇಗೆ ಯುವಕ ತನ್ನ ಪ್ರೇಯಸಿಯನ್ನು ವಿರಸುತ್ತಾನೋ ಹಾಗೆ ದೇವರು ತಾನು ಆಯ್ಕೆ ಮಾಡಿಕೊಂಡ ಜನಾಂಗವನ್ನು ಪ್ರೀತಿಸುತ್ತಾರೆ, ರಕ್ಷಿಸುತ್ತಾರೆ, ಪೋಷಿಸುತ್ತಾರೆ ಎಂದು ಸಾರಿ ಹೇಳುತ್ತಾನೆ ಪ್ರವಾದಿ ಯೆಶಾಯ. ದೇವರು ಜೆರುಸಲೇಮನನ್ನು ರಕ್ಷಿಸುತ್ತಾರೆ, ಅದನ್ನು ಪುನಶ್ಚೇತನಗೊಳಿಸುತ್ತಾರೆ ಎಂಬ ಸಂದೇಶವನ್ನು ಈ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 2 ವಾಕ್ಯಗಳು 4ರಿಂದ 1 ತನಕ ನಾವು ಆಲಿಸುತ್ತೇವೆ. ಪವಿತ್ರಾತ್ಮರು ಹಲವು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅನೇಕ ಸಮಸ್ಯೆಗಳು ಕೊರಿಂಥಿಯ ಸಮುದಾಯದಲ್ಲಿ ಇದ್ದವು. ಅವರ ಸಮುದಾಯ ಅನೇಕ ಗುಂಪುಗಳಾಗಿ ವಿಂಗಡಣೆಯಾಗಿತ್ತು. ಅವರಲ್ಲಿ ಐಕ್ಯತೆ, ಒಗ್ಗಟ್ಟು ಇರಲಿಲ್ಲ. ಹಾಗಾಗಿ ಪೌಲರು ತಿಳಿಸುವುದು, ದೇವರು ನಿಮಗೆ ಕೊಡುಗೆಗಳನ್ನು ಕೊಟ್ಟಿರುವುದು ಪರರನ್ನು ತುಳಿಯುವುದಕ್ಕೆ ಅಲ್ಲ, ಬದಲಾಗಿ ಪರರ ಏಳಿಗೆಗಾಗಿ, ಸರ್ವರ ಒಳಿತಿಗಾಗಿ, ಸಮುದಾಯದ ಒಳಿತಿಗಾಗಿ ಎಂದು ಹೇಳುವುದನ್ನು ಈ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಇಂದಿನ ಶುಭ ಸಂದೇಶವನ್ನು ಯೋವಾನರ ಶುಭ ಸಂದೇಶ ಅಧ್ಯಾಯ 2 ವಾಕ್ಯಗಳು 1ರಿಂದ 11 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಪ್ರಭು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ತಮ್ಮ ದೈವಿಕ ಶಕ್ತಿಯನ್ನು ಪ್ರಕಟಪಡಿಸುತ್ತಾರೆ. ಜಗದ್ಗುರುಗಳು ದಿವಂಗತ ಜಾನ್ ಪಾಲ್ ಅವರು, ದ್ವಿತೀಯ ಜಾನ್ ಪಾಲ್ ಅವರು ಬೆಳಕಿನ ರಹಸ್ಯಗಳನ್ನು ಪರಿಚಯಿಸಿದಾಗ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸುವುದನ್ನು 2ನೆಯ ರಹಸ್ಯವನ್ನಾಗಿ ಸೇರಿಸುತ್ತಾರೆ. ಯೋವಾನನ ಶುಭ ಸಂದೇಶ ಇತರ ಶುಭ ಸಂದೇಶಗಳಿಗಿಂತ ಭಿನ್ನವಾಗಿದೆ. ಪ್ರಿಯರೇ, ನಾವು ಯೋವಾನನ ಶುಭ ಸಂದೇಶವನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಮುನ್ನುಡಿ. ಯೋವಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1ರಿಂದ 18. 2ನೆಯ ಭಾಗ ದ ಬುಕ್ ಆಫ್ ಸೈನ್ಸ್ ಅಥವಾ ಸೂಚಕ ಕಾರ್ಯಗಳ ಭಾಗ ಎಂದು ನಾವು ಕರೆಯಬಹುದು. ಅಧ್ಯಾಯ 1 ವಾಕ್ಯ 19ರಿಂದ ಅಧ್ಯಾಯ 12 ವಾಕ್ಯ 50 ತನಕ.
ಮತ್ತು ಮೂರನೆಯ ಭಾಗ ಬುಕ್ ಆಫ್ ಗ್ಲೋರಿ ಆರ್ ಎಕ್ಸಾಲ್ಟೇಷನ್, ಮಹಿಮೆಯ ಭಾಗ ಎಂದು ಕರೆಯಬಹುದು. ಅಧ್ಯಾಯ 13 ವಾಕ್ಯಗಳು 1 ಅಧ್ಯಾಯ 20 ವಾಕ್ಯ 31 ತನಕ, ಮತ್ತು 4ನೆಯ ಭಾಗ ಹಿನ್ನುಡಿ ಎಪಿಲಾಗ್ ಅಧ್ಯಾಯ 21. ಈ ಯೋಹಾನನ ಶುಭ ಸಂದೇಶದಲ್ಲಿ ನಾವು 7 ಸೂಚಕ ಕಾರ್ಯಗಳನ್ನು, 7 ಸೈನ್ಸ್ ನಾವು ನೋಡುತ್ತೇವೆ. ಮೊದಲನೇದಾಗಿ ನೋಡುವ ಸೂಚಕ ಕಾರ್ಯ, ಕ್ರಿಸ್ತ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ್ದು ಅಧ್ಯಾಯ 2ರಲ್ಲಿ. ಎರಡನೆಯ ಸೂಚಕ ಕಾರ್ಯ ಅಧ್ಯಾಯ 4ರಲ್ಲಿ ಅಧಿಕಾರಿಯ ಮಗನಿಗೆ ಆರೋಗ್ಯ ದಾನ. ಮೂರನೆಯದು ಅಧ್ಯಾಯ 5ರಲ್ಲಿ ನೋಡುತ್ತೇವೆ, ಬೆತ್ಸದ ಕೊಳದ ಬಳಿ ರೋಗಿಗೆ ಸೌಖ್ಯ. ಮತ್ತು 4ನೆಯದು ಅಧ್ಯಾಯ 6ರಲ್ಲಿ 5,000 ಮಂದಿಗೆ ಭೋಜನವನ್ನು ನೀಡಿದ್ದು. 5ನೆಯ ಸೂಚಕ ಕಾರ್ಯ ನೀರಿನ ಮೇಲೆ ನಡೆಯುವುದನ್ನು ಅಧ್ಯಾಯ 6ರಲ್ಲಿ ನಾವು ನೋಡುತ್ತೇವೆ. ಮತ್ತು 6ನೆಯ ಸೂಚಕ ಕಾರ್ಯ ಅಧ್ಯಾಯ 9ರಲ್ಲಿ ನೋಡುತ್ತೇವೆ, ಹುಟ್ಟು ಕುರುಡನಿಗೆ ದೃಷ್ಟಿದಾನ. ಮತ್ತು 7ನೆಯ ಕಡೆಯ ಸೂಚಕ ಕಾರ್ಯವನ್ನು ಅಧ್ಯಾಯ 11ರಲ್ಲಿ ಲಾಜರನಿಗೆ ಪುನರ್ಜೀವನವನ್ನು ನೀಡುವುದನ್ನು ನಾವು ನೋಡುತ್ತೇವೆ. ಈ ಸೂಚಕ ಕಾರ್ಯಗಳ ಮೂಲಕ ಕ್ರಿಸ್ತ ಒಂದು ಸಂದೇಶವನ್ನು ನಮಗೆ ನೀಡುತ್ತಿದ್ದಾರೆ ಮತ್ತು ಅವರ ಮಹಿಮೆಯನ್ನು ಕೂಡ ಅವರು ಪ್ರಕಟಪಡಿಸುತ್ತಿದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಇಂದಿನ ಶುಭ ಸಂದೇಶದಲ್ಲಿ ಮೊದಲ ಸೂಚಕ ಕಾರ್ಯದ ಬಗ್ಗೆ ನೋಡುತ್ತೇವೆ. ಅದು ನಡೆದದ್ದು ಕಾನಾ ಊರಿನಲ್ಲಿ. ಕಾನಾ ಊರು ಸುಮಾರು ನಜರೇತಿನಿಂದ 8 ಮೈಲಿಗಳಷ್ಟು ದೂರ ಇತ್ತು. ನತಾನಿಯೇಲ ಕಾನಾ ಊರಿಗೆ ಸೇರಿದವ. ಯೇಸುವಿನ ದೈವತ್ವ, ಶಕ್ತಿ, ಮಹಿಮೆ ಪ್ರಕಟವಾಗಿದ್ದು ಈ ಕಾನಾ ಊರಿನಲ್ಲಿ. ಅನೇಕ ವಿದ್ವಾಂಸಕರ ಪ್ರಕಾರ ಅಂದು ಅಲ್ಲಿ ನೆರೆದಿದ್ದ ಶಿಷ್ಯರು ಪೇತ್ರ, ಅಂದ್ರೆಯ, ಜೆಬೆದಾಯನ ಮಕ್ಕಳು ಯಾಕೋಬ ಮತ್ತು ಯೌವಾನ, ಫಿಲಿಪ ಮತ್ತು ನತಾನಿಯೇಲ. ಯೇಸುವಿನ ತಾಯಿ ಮರಿಯ ಅಲ್ಲಿ ಪ್ರಸನ್ನರಾಗಿದ್ದರು. ಜೋಸೆಫರ ಪ್ರಸ್ತಾಪ ಇಲ್ಲಿ ಇಲ್ಲ. ಪಂಡಿತರ ಪ್ರಕಾರ ಮರಿಯಳಿಗೆ ಸಂಬಂಧಪಟ್ಟವರ ಮದುವೆ. ಪ್ರಿಯರೇ, ಯಹೂದ್ಯರ ಮದುವೆಗಳು ಸಾಮಾನ್ಯವಾಗಿ 7 ದಿನಗಳು ನಡೆಯುತ್ತಿತ್ತು. ಹುಡುಗನ ಸ್ನೇಹಿತರು ಮೆರವಣಿಗೆಯಾಗಿ ವಧುವನ್ನು ಹುಡುಗನ ಮನೆಗೆ ಕರೆತರುತ್ತಿದ್ದರು. ಯಹೂದ್ಯರಲ್ಲಿ ಆತಿಥ್ಯ ಸತ್ಕಾರ್ಯ ಒಂದು ಪವಿತ್ರವಾದ ಕಾರ್ಯವಾಗಿತ್ತು. ಈ ಮದುವೆಯ ಔತಣಗಳಲ್ಲಿ ಅಥವಾ ಯಾವುದೇ ಸಮಾರಂಭಗಳಲ್ಲಿ ಊಟಕ್ಕೆ ಮತ್ತು ದ್ರಾಕ್ಷಾರಸಕ್ಕೆ ಕೊರತೆ ಕಂಡುಬಂದರೆ ಅದು ಕಳಂಕ, ಅವಮಾನದ ಸಂಕೇತವಾಗಿತ್ತು. ಹಾಗಾಗಿ ಈ ಸೂಚಕ ಕಾರ್ಯದ ಮೂಲಕ ಕ್ರಿಸ್ತ ಇರುವ ಕಡೆ ಯಾವುದೇ ಕೊರತೆ ಇರುವುದಿಲ್ಲ, ಯಾವುದೇ ಅಭಾವ ಇರುವುದಿಲ್ಲ ಎಂಬ ಸಂದೇಶವನ್ನು ಕ್ರಿಸ್ತ ನಮಗೆ ನೀಡುತ್ತಾರೆ. ಇಟ್ ಈಸ್ ಎ ಸಿಂಬಲ್ ಆಫ್ ಅಬಂಡೆನ್ಸ್. ಯಥೇಚ್ಛವಾಗಿ, ಹೇರಳವಾಗಿ ಇರುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತ ಯಾವ ಮನೆಗೆ ಹೋದರೂ ಅಲ್ಲಿ ಅವರು ಅವರ ಶಕ್ತಿಯನ್ನು ಅನುಭವಿಸುವುದನ್ನು ನಾವು ನೋಡುತ್ತೇವೆ. ಯಾರೆಲ್ಲ ಯೇಸುವನ್ನು ಆಹ್ವಾನಿಸಿದರೋ ಅವರ ಮನೆಗಳಲ್ಲಿ ಕ್ರಿಸ್ತ ಪವಾಡವನ್ನು ಮಾಡಿದರು. ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 31ರಲ್ಲಿ ಪೇತ್ರನ ಅತ್ತೆಯ ಮನೆಯಲ್ಲಿ ಪೇತ್ರನ ಅತ್ತೆಗೆ ಸೌಖ್ಯ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 41 ಯಾಯಿರನ ಮಗಳಿಗೆ ಜೀವದಾನ. ಲೂಕನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 41 ಪರಿಸಾಯನ ಮನೆಯಲ್ಲಿ ಜಲೋದರ ರೋಗಿಯನ್ನು ಗುಣಪಡಿಸಿದ್ದು. ಲೂಕನ ಶುಭ ಸಂದೇಶ ಅಧ್ಯಾಯ 19ರಲ್ಲಿ ಜಕ್ಕಾಯನ ಮನೆಗೆ ಹೋದಾಗ ಜಕ್ಕಾಯನ ಪರಿವರ್ತನೆ. ಎಮ್ಮಾವುಸ್ ಘಟನೆ, ನಮ್ಮೊಂದಿಗೆ ತಂಗಿರಿ ಎಂದಾಗ ಅವರಲ್ಲಿ ಇದ್ದಂತಹ ಭಯ, ಕಳವಳವನ್ನು ಕ್ರಿಸ್ತ ನಿವಾರಣೆ ಮಾಡ್ತಾರೆ. ಎಲ್ಲಿ ಪ್ರಭು ಕ್ರಿಸ್ತರು ಪ್ರಸನ್ನರಾಗಿರ್ತಾರೋ ಅಲ್ಲಿ ದೇವರ ಆಶೀರ್ವಾದ ಇರುತ್ತೆ ಮತ್ತು ಯಥೇಚ್ಛವಾಗಿ, ಹೇರಳವಾಗಿ ಇರುವುದನ್ನು ನಾವು ಗಮನಿಸುತ್ತೇವೆ ಪ್ರಿಯರೇ. ಹಾಗಾಗಿ ಈ ಶುಭ ಸಂದೇಶ ನಮಗೆ ನೀಡುವ ಸಂದೇಶ, ಪ್ರಭುವನ್ನು ನಾವು ಆಹ್ವಾನಿಸೋಣ ನಮ್ಮ ಮನೆಗಳಿಗೆ ಮತ್ತು ಮಾತೆ ಮರಿಯಳನ್ನು ನಮ್ಮ ಕುಟುಂಬಕ್ಕೆ ಆಹ್ವಾನಿಸೋಣ. ಮಾತೆ ಮರಿಯಮ್ಮಳಲ್ಲಿ ಇದ್ದಂಥ ಆ ಸೆನ್ಸಿಟಿವಿಟಿ, ಪರರ ಕಷ್ಟಕ್ಕೆ ಆಕೆ ಒಳಗಾಗುವುದನ್ನು, ಮುಂದೆ ಹೋಗಿ ಸಹಾಯ ಮಾಡುವುದನ್ನು ನಾವು ಕಲಿಯಬೇಕು. ಯಾರು ಕೂಡ ಬಂದು ಅಲ್ಲಿ ದ್ರಾಕ್ಷಾರಸದ ಕೊರತೆ ಇದೆ ಎಂದು ಹೇಳಲಿಲ್ಲ. ಮಾತೆ ಮರಿಯಮ್ಮ ಪರಿಸ್ಥಿತಿಯನ್ನು ಗಮನಿಸಿ ಸಹಾಯ ಮಾಡುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಬೈಬಲ್ನಲ್ಲಿ ನಾವು ನೋಡುತ್ತೇವೆ ಮಾತೆ ಮರಿಯಮ್ಮ ಮಾತಾಡಿದ್ದು ಕೇವಲ 4 ಬಾರಿ. ಮೊದಲನೇದಾಗಿ ದೇವದೂತನು ಅವರಿಗೆ ಸಂದೇಶವನ್ನು ತಂದಾಗ ಅಟ್ ಅನನ್ಸಿಯೇಷನ್, ಲೂಕನ ಶುಭ ಸಂದೇಶ ಅಧ್ಯಾಯ 1ರಲ್ಲಿ ನೋಡುತ್ತೇವೆ. ಮತ್ತು ಎರಡನೆಯದು ಅಟ್ ವಿಸಿಟೇಷನ್,
ಮಾತೆ ಮರಿಯಮ್ಮ ಎಲಿಜಬೆತ್ಳ ಭೇಟಿಯ ಸಂದರ್ಭದಲ್ಲಿ. ಮೂರನೆಯದು ಅಟ್ ಪ್ರೆಸೆಂಟೇಷನ್, ಕ್ರಿಸ್ತನನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಕೊಟ್ಟ ಸಂದರ್ಭದಲ್ಲಿ ಮತ್ತು ಕ್ರಿಸ್ತ ಅಲ್ಲಿ ಕಾಣದೆ ಹೋದಾಗ ಮಾತಾಡುತ್ತಾರೆ. ಮತ್ತು ನಾಲ್ಕನೇದಾಗಿ ಮಾತೆ ಮರಿಯಮ್ಮ ಮಾತಾಡುವುದು ಕಾನಾ ಊರಿನಲ್ಲಿ ನಡೆದ ಮದುವೆಯೊಂದರಲ್ಲಿ. ಆಕೆ ಹೇಳಿದ್ದು ಡೂ ವಾಟ್ ಎವರ್ ಈ ಟೆಲ್ಸ್ ಯು, ಆತ ಹೇಳಿದಂತೆ ಮಾಡಿ. ಇಂದು ಇದೇ ಸಂದೇಶವನ್ನು ಮಾತೆ ಮರಿಯಮ್ಮ ನಮಗೆ ನೀಡುತ್ತಿದ್ದಾರೆ. ಆತ ಹೇಳಿದಂತೆ ಮಾಡಿ. ಕ್ರಿಸ್ತ ಹೇಳಿದ್ದು ನಿನ್ನ ದೇವರನ್ನು ಪ್ರೀತಿಸು, ನಿನ್ನಂತೆ ಪರರನ್ನು ಪ್ರೀತಿಸು ಎಂದು. ಕ್ರಿಸ್ತನ ಮಾತುಗಳನ್ನು, ಆತ ನೀಡಿದ ಆಜ್ಞೆಗಳನ್ನು ನಾವು ಪಾಲಿಸೋಣ ಮತ್ತು ಮಾತೆ ಮರಿಯಳಲ್ಲಿ ಇದ್ದಂತಹ ಆ ಮೌಲ್ಯಗಳು ನಮ್ಮ ಬದುಕಲ್ಲೂ ಕೂಡ ಮೂಡಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.